ಪಂಚಾಯಿತಿ ಕಚೇರಿ ಎದುರು ಧರಣಿ ಕುಳಿತ ಒಂಟಿ ಮಹಿಳೆ ತನ್ನ ದೊಡ್ಡಮ್ಮನ ಕಿರುಕುಳ ತಾಳಲಾರದೆ ಪ್ರತಿಭಟನೆ ಮಾಡುತ್ತಿದ್ದಾರೆ. ದೇವನಹಳ್ಳಿ ತಾಲೂಕಿನ ಜಾಲಿಗೆ ಗ್ರಾಮ ಪಂಚಾಯಿತಿ ಎದುರು ಧರಣಿ ನಡೆಸಲಾಗಿದ್ದು, ದೇವನಹಳ್ಳಿ ತಾಲೂಕಿನ ಬೆಟ್ಟೇನಹಳ್ಳಿ ಗ್ರಾಮದ ಮಮತ್ ಅವರಿಂದ ಪ್ರತಿಭಟನೆ. ಆಸ್ತಿ ಕಬಳಿಸಲು ಜೀವ ಬೆದರಿಕೆ ಹಾಕ್ತಿದ್ದಾರೆ ಅಂತ ಆರೋಪ ಕೇಳಿ ಬರ್ತಾ ಇದೆ. ಊರಿನಲ್ಲಿ ಚಿಕ್ಕಪ್ಪನ ದಾನ ಮಾಡಿರುವಂತಹ ಜಾಗದಲ್ಲಿ ಮನೆ ನಿರ್ಮಾಣ ಆಗಿದ್ದು, ಇದರಿಂದಾಗಿ ಕೋಪಗೊಂಡಂತಹ ದೊಡ್ಡಮ್ಮ ಆದ ಜಯಮ್ಮರಿಂದ ಹಲ್ಲೆ, ಅವಾಚ್ಯ ಶಬ್ದಗಳ ಬಳಕೆಯಾಗ್ತಾ ಇದ್ದು, ಎಷ್ಟೇ ದೂರುಗಳು ಕೊಟ್ಟರೂ ಕೂಡ ನ್ಯಾಯ ಸಿಗ್ತಾ ಇಲ್ಲ ಅಂತ ಅಳಲನ್ನ ತೋಡಿಕೊಂಡಿದ್ದಾರೆ ಮಮತಾ. ಪೊಲೀಸರಿಗೆ ಒತ್ತಡ ಹಾಕಿ ನಮಗೆ ನ್ಯಾಯ ದೊರಕದ ರೀತಿ ಮಾಡ್ತಿದ್ದಾರೆ. ಸಹಾಯಕ್ಕೆ ಬಂದಂತಹ ಜಾಲಿಗೆ ಗ್ರಾಮದ ಪಂಚಾಯಿತಿ ಸದಸ್ಯ ಮಹೇಶ್ ಬಾಬು ಅವರ ಮೇಲೆ ಕೂಡ ಅಪಪ್ರಚಾರ ಮಾಡ್ತಿದ್ದಾರೆ. ಬೇಸತ್ತ ಮಮತಾರಿಂದ ನ್ಯಾಯಕ್ಕಾಗಿ ಪಂಚಾಯಿತಿ ಮುಂದೆ ಧರಣಿಯನ್ನು ಕುಳಿತಿದ್ದಾರೆ. ಕಿರುಕುಳ ಮುಂದುವರೆದರೆ ಆತ್ಮಹತ್ಯೆಗೆ ಎಚ್ಚರಿಕೆ ಕೊಟ್ಟಂತ ಮಮತಾ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಜಾಲಿಗೆ ಗ್ರಾಮದಲ್ಲಿ ಘಟನೆ. ಬೇಕೇ ಬೇಕು ನ್ಯಾಯ, ಬೇಕು ಬೇಕೇ ಬೇಕು ನ್ಯಾಯ, ಬೇಕು ನಿಲ್ಲಲಿ ನಿಲ್ಲಲಿ ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯ ನಿಲ್ಲಲಿ 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 ಹೆಣ್ಣು ಮಕ್ಕಳ ಮೇಲಿನ ಕಿರುಕುಳ ನಿಲ್ಲಲಿ. ಏನ್ ತೊಂದರೆ ಆಗಿದೆ? ಯಾಕೆ ಅಣ್ಣ ನಮ್ಗೆ ನ್ಯಾಯ ಬೇಕಣ್ಣ. ಏನಕ್ಕೆ? ನಾನು ಒಂಟಿ ಮಹಿಳೆ, ನನ್ನ ಹೆಸರು ಮಮತಾ, ಬೆಟ್ಟನಹಳ್ಳಿ. ನಮ್ಗೆ ನ್ಯಾಯ ಬೇಕಣ್ಣ. ನಾನು ಒಂಟಿ ಮಹಿಳೆ, ನಮ್ಗೆ ಸಪೋರ್ಟ್ ಯಾರು ಇಲ್ಲ, ನಮ್ಗೆ ಬೆನ್ನೆಲುಬಾಗಿ ಯಾರು ಇಲ್ಲ. ಒಬ್ಳೆ ದುಡಿಬೇಕು, ಒಬ್ಳೆ ಜೀವನ ಮಾಡಬೇಕು. ಈ ಜಯಮ್ಮನವ್ರ ಕುಟುಂಬದಿಂದ, ಜಯಮ್ಮನವರಿಂದ ನಮ್ಗೆ ತುಂಬಾ ಮಾನಸಿಕವಾಗಿ ತುಂಬಾ ಹಿಂಸೆ ಆಗ್ತಾ ಇದೆ. ಏನಾಗ್ಬೇಕು ನಿಮ್ಗೆ? ದೊಡ್ಡಮ್ಮ ಆಗ್ಬೇಕು ಸರ್. ಯಾಕೆ ಕಿರುಕುಳ ಕೊಡ್ತಾ ಇದ್ದಾರೆ? ಸ್ವಂತ ದೊಡ್ಡಮ್ಮ ಆದವಳು ನನ್ನನ್ನ ಆ ಊರಲ್ಲೇ ಇರಿಸಬಾರ್ದು, ನನ್ನನ್ನ ಪ್ರಾಣದಲ್ಲೇ ಇರಿಸಬಾರ್ದು ಅಂತ ಹೇಳಿ ಅವ್ರ ಫ್ಯಾಮಿಲಿ, ಅವ್ರ ಕುಟುಂಬದವರು, ಅವ್ರ ತಮ್ಮ ಆಗಿರ್ಬೋದು, ಅಳಿ ಆಗಿರ್ಬೋದು, ಎಲ್ಲರೂ ಅಷ್ಟೇ ಮೊಚ್ಚುಗಳು ಇಟ್ಕೊಂಡು, ದೊಣ್ಣೆಗಳು ಇಟ್ಕೊಂಡು ನನ್ನನ್ನು ಹುಡುಕ್ಲಾಡೋದು, ಕೊಲೆ ಬೆದರಿಕೆ ಹಾಕೋದು, ಈ ತರ ಎಲ್ಲ ಚಿತ್ರಹಿಂಸೆ ಮಾಡ್ತಿದ್ದಾರೆ. ಅವ್ರ ಕಡೆಯಿಂದ ನಮ್ಗೆ ರಕ್ಷಣೆ ಬೇಕು ಸರ್. ಜಮೀನು ವಿಚಾರವಾಗಿ ಏನಾದ್ರು ಆಸೆ ಪಡ್ತಾ ಇದ್ದಾರೆ? ಜಮೀನು ವಿಚಾರವಾಗಿ ಹೌದು, ನಾವು ಮೊಮ್ಮಕ್ಕಳು ನಮ್ಗೆ ಭಾಗ ಕೊಟ್ಟಿಲ್ಲ. ಅವರು ಕೋರ್ಟ್ಗಳಲ್ಲಿ ಕೇಸುಗಳು ನಡೀತಿದ್ದಾವೆ. ನಾವು ಮೊಮ್ಮಕ್ಕಳಾದವರು ಆ ಜಮೀನ್ ಬಗ್ಗೆ ನಾವು ಕೇಸುಗಳು ಹಾಕಿರೋದಕ್ಕೆ ಇವಾಗ ನನ್ನನ್ನ ಸಾಯಿಸಬೇಕು ಅಂತ ಅವರು ಇದ್ ಮಾಡ್ತಿದ್ದಾರೆ. ಅದಕ್ಕೆ ನೀವು ಪಂಚಾಯತಿ ಮುಂದೆ ಕೂತಿದ್ದೀರಾ? ಹೌದು, ನ್ಯಾಯ ಬೇಕು. ಇದು ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಇದೆ ಸರ್, ಕಂಪ್ಲೇಂಟ್ ಕೊಟ್ಟಿದೆ. ಎಷ್ಟು ಕಂಪ್ಲೇಂಟ್ ಕೊಟ್ಟರು ಎಲ್ಲೂ ನಮ್ಗೆ ನ್ಯಾಯ ಸಿಗ್ತಾ ಇಲ್ಲ ಸರ್. ಬೇರೆಯವ್ರ ಕಡೆಯಿಂದ, ಲೋಕಲ್ ಲೀಡರ್ಗಳ ಕಡೆಯಿಂದ ಫೋನ್ ಮಾಡಿಸ್ತಾರೆ. ಸುಮ್ನೆ ಬಾಬಾ ಸಾಹೇಬರ ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಆ ಪುಣ್ಯಾತ್ಮನಿಗೆ ಅವಮಾನ ಮಾಡ್ತಿದ್ದಾಳೆ. ಬೇರೆ ತುಂಬಾ ಅವಮಾನ ಮಾಡ್ತಿದ್ದಾಳೆ ಅವ್ರಿಗೆ. ನಿಮಿಷ ಇಲ್ಲ ಒಳ್ಕೊ ಬರ್ತೀವಿ. ಅದೇ ರಿಂಗ್ ಆಗ್ಬೇಕಾಗಿಲ್ಲ.